ಈಗ ನಾವು ಆಯುರ್ವೇದ ತಗೊಂಡ್ರು ಕೂಡ ಅಲ್ಲಿ ಏನ್ ಹೇಳುತ್ತೆ, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿದಾಗ ಪ್ರಶ್ನೆ ಬಂದಾಗ ಹಿತಬುಕ್ ಅಂತ ಒಂದು ಪದ ಇದೆ. ಹಿತಬುಕ್ ಅಂದ್ರೆ ನಿಮಗೆ ಹಿತವಾಗಿರೋದನ್ನ ನೀವು ಸೇವಿಸಬೇಕು ಅಂತ. ಹಿತ ಅಂದ್ರೇನು? ಅವರು ರುಚಿಕರವಾಗಿರೋದು ಅಂತ ಹೇಳಲಿಲ್ಲ, ಪೌಷ್ಟಿಕ ಅಂತನೂ ಹೇಳಲಿಲ್ಲ. ನೋಡಿ ಅಲ್ಲಿ ಆ ಪದ ಬಹಳ ಮೌಲ್ಯ ಇದೆ ಅದಕ್ಕೆ. ಹಿತ ಅಂದ್ರೆ ನಿನ್ನ ಶರೀರಕ್ಕೆ ಹಿತ ಆಗ್ಬೇಕು, ಸಮಾಧಾನ ಆಗ್ಬೇಕು. ಸಮಾಧಾನ ಆಗ್ಬೇಕು. ಈ ರಕ್ತಶಾಲಿನ ಮೊಸರನ್ನ ಹಾಕಿ ತಿಂದಿದ್ದು ನಂಗೆ ಸಮಾಧಾನ ಆಗ್ಬೇಕು. ಇದು ಬೋತ್ ಫಿಸಿಕಲ್ ಅಂಡ್ ಸೈಕಲಾಜಿಕಲ್ ಅಂಡ್ ಮೆಂಟಲ್ ಅಷ್ಟು ಪರಿಣಾಮ ಒಂದು ಆಹಾರ ಉಂಟು ಮಾಡ್ತದೆ. ಹಾಗಾಗಿ ನಾವು ಇದು ಬರೇ ಅಕ್ಕಿ ಬಗ್ಗೆ ಮಾತಾಡೋದು ಅಂತಲ್ಲ, ಇದು ಓವರ್ ಆಲ್ ವೆಲ್ಬೀಯಿಂಗ್. ನೀವು ಏನು ಕೆಂಪಕ್ಕಿ ಊಟ ಮಾಡಿ ಕೂತ್ಕೊಂಡ್ರೆ ನೀವು ಒಂದು ರೀತಿ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇರ್ಬೋದು. ಯಾಕಂದ್ರೆ ಬಾಡಿನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸಗಳು ಕಾಣಿಸಲ್ಲ, ನಿಮ್ಗೆ ಕಾಣಿಸಲ್ಲ. ಅದು ನಮ್ಮ ಆಹಾರ ಆಗ್ಬೇಕು ಅಂತ ನಾನು ಹೇಳೋದು. ಒಳ್ಳೆ ಆಹಾರ ಆ ಥರದ್ದಿರ್ಬೇಕು. ಹಿತಬುಕ್ ನೋಡಿ, ಅವ್ರು ಪೌಷ್ಟಿಕ ಅಂತ ಹೇಳಿಲ್ಲ. ಈಗೆಲ್ಲರೂ ನ್ಯೂಟ್ರಿಷನ್ ಅಂತ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ನ್ಯೂಟ್ರಿಷನ್ ಅವಶ್ಯಕತೆ ಇಲ್ಲ, ಹಿತವಾಗಿರ್ಬೇಕು. ಹಿತವಾದಂಥ ಆಹಾರ ನಮ್ಮನ್ನು ಹಿತವಾಗಿಡುತ್ತೆ. ನ್ಯೂಟ್ರಿಷಿಯಸ್ ಆಹಾರ ಏನ್ ಮಾಡುತ್ತೆ, ನೀವು ಯುದ್ಧಕ್ಕೇನಾದ್ರೂ ಹೋಗ್ಬೇಕಂದ್ರೆ ನಿಮ್ಗೆ ನ್ಯೂಟ್ರಿಷನ್ ಬೇಕು. ಇವನ್ ಆಹಾರಗಳು ಚೆನ್ನಾಗಿದ್ರೆ ಈ ಮೆಡಿಸಿನ್ ಅಂತಲ್ಲ, ಇವನ್ ಟ್ರೀಟ್ಮೆಂಟ್ಗಳು ಬೇಡ ಅಂತೇಳಿ ಎಲ್ಲರೂ ಅಕ್ಯುಪಂಕ್ಚರ್ ಏನು ಬೇಕಾಗಿಲ್ಲ. ಅದು ಅವರಲ್ಲಿ ಹೋಗೋದಿಲ್ಲ, ಅವರು ಬೇಕಾಗಿಲ್ಲ. ಈಗ ಮೊನ್ನೆ ಒಬ್ಬರು ನಮ್ಮ ಟ್ರೀಟ್ಮೆಂಟ್ ಬಂದಾಗ ಅವ್ರ ವೈಫ್ಗೆ ತುಂಬಾ ಸಮಸ್ಯೆ. ಅಂದ್ರೆ ಅವರು ಈ ಕುರುಗುಲ್ ತಿಂಡಿಗಳು ಜಾಸ್ತಿ ತಿಂತಾ ಇದ್ದಾರೆ, ಗಂಡ ಏನೂ ತಿಂತಲ್ಲ. ಗಂಡ ಸ್ಲಿಮ್ಮು ಫುಲ್ಲು ಟ್ರಿಮ್ ಆಗಿದ್ದಾರೆ. ಅವ್ರ ಟ್ರೀಟ್ಮೆಂಟ್ ನಮ್ಗೇನು ಬೇಡಪ್ಪ, ನಮ್ಗೇನಾಗಲ್ಲ ಅಂತ ಅವ್ರು ಗೊತ್ತು. ನೋಡಿ ಆ ಕಾನ್ಫಿಡೆನ್ಸ್, ಅದು ನಮಗೆ ಬೇಕಾಗಿರೋದು. ಇವತ್ತು ನಾಳೆ ನಾನು ಹ್ಯಾಪಿಯಾಗಿರಬಲ್ಲೆ, ಹೆಲ್ದಿಯಾಗಿರಬಲ್ಲೆ, ಆದ್ರೆ ನಮ್ಮ ಮಾರುಕಟ್ಟೆ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನು ಕಾಲಕ್ಕೆ ಚೆಕಪ್ ಮಾಡಿಸ್ತಾ ಇರೋ, ಅಥವಾ ನೀನೇನೋ GST ತುಂಬ್ತಾ ಇರೋ, ಈ ತರ ಪ್ರಾಡಕ್ಟ್ ಗಳನ್ನ ತಿಂತಾನೇ ಇರೋ, ಗುಳಿಗೆ ತಗೊಳ್ತಾ ಪರಾವಲಂಬನೆ. ಇದೇನು ವಿಜ್ಞಾನ ಅಂತೂ ಅಲ್ವೇ ಅಲ್ಲ. ವಿಜ್ಞಾನ ಅಂತೂ ಇಲ್ಲ. ನಮ್ಗೇನು ಸಾವನ್ನೇನು ಗೆಲ್ಲಿಕ್ಕಾಗಲ್ಲ, ಆದ್ರೆ ಬದುಕನ್ನ ಹಿತವಾಗಿ ಕಳೀಬಹುದಲ್ಲ, ಅಷ್ಟು ಮಾತ್ರ ವ್ಯವಸ್ಥೆ ಮಾಡಿಕೊಂಡ್ರೆ ಸಾಕು. ನಾವು ಪಾಪ ಅವ್ರು 1 ಕೋಟಿ ಕೊಟ್ಟು ಕಲ್ತಿರ್ತಾರೆ, ಅವ್ರಿಗೆ EMI ತುಂಬಲೇಬೇಕು. ಅಲ್ಲ ಇಷ್ಟು ಅಲ್ಲ, ನಮ್ಮ ಉಸಿರಿನಷ್ಟು ಸಹಜವಾದಂತ ಆರೋಗ್ಯ ಯಾಕೆ ಕಾಂಪ್ಲಿಕೇಟ್ ಆಯ್ತು ಅನ್ನೋದು ಒಂದು ಪ್ರಶ್ನೆ ಬೇಕು, ನಮಗೆ ಉತ್ತರ ಬೇಕು ಅದಕ್ಕೆ. ಯಾಕೆ ಕಾಂಪ್ಲಿಕೇಟ್ ಆಯ್ತು? ಉಸಿರನ್ನೇ ತಗೊಳ್ತಾ ಇಲ್ಲ ಜನ. ಯಾರೂ ಕೂಡ ಡಾಕ್ಟ್ರು ಸರಿಯಾಗಿ ಉಸಿರಾಡ್ತಾ ಇದೆಯಪ್ಪ ನೀನು ಇವತ್ತು ಅಂತ ಕೇಳ್ತಾರ? ಇಲ್ಲ. ನೋಡಿ ನಮ್ಮ ಅರಿವು ಎಷ್ಟು ಕೆಳಗೆ ಕೊಟ್ಟೋಗಿದೆ. ಉಸಿರಿನಿಂದ ನಿನ್ನ ಶರೀರ ಆರೋಗ್ಯವಾಗಿರುತ್ತೆ, ನೀನು ಆರೋಗ್ಯವಾಗಿರಬಹುದು ಅನ್ನೋ ಒಂದು ಅಂಶನ ನಾವು ಎತ್ತಿ ಹೈಲೈಟ್ ಮಾಡೋದಿಲ್ಲ. ಅದನ್ನ ಇವತ್ತು ಎಷ್ಟು ಉಸಿರಾಟ ಮಾಡಿದಿರಿ ನೀವು ಪ್ರಜ್ಞಾಪೂರ್ವಕವಾಗಿ, ಎಂತ ಆಹಾರ ತಿಂದ್ರಿ, ಇದ್ಯಾವುದು ನಾವು ಮುನ್ನೆಲೆಗೆ ತರದೇ ಇರೋದ್ರಿಂದ ಬನ್ನಿ ಅಷ್ಟೇ ಲಾಸ್ಟಿಗೆ ಆ ಥರದ್ದು ಆಗ್ತಾ ಇದೆ. ಅದು ಬಹಳ ದುರದೃಷ್ಟಕರ.